ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಾಧ್ಯವಾದರೆ ಈ ವಿಡಿಯೋವನ್ನು ನೀವು 1.5x ಅಥವಾ 2x ಸ್ಪೀಡ್ನಲ್ಲಿ ನೋಡಿ, ಸೊ ದಟ್ ಆದಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕಂಟೆಂಟನ್ನು ನೀವು ಗ್ರಾಸ್ಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರೈಟ್, PSI 545 ಸೀರೀಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಕಳೆದ ವಿಡಿಯೋಸನ್ನು ಡಿಕೋಡ್ ಮಾಡುವಾಗ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಮಾಡುವಾಗ ನಾವು ಒಂದನ್ನು ಅರ್ಥ ಮಾಡ್ಕೊಂಡ್ವಿ. ಏನಪ್ಪ, 2024 ಜಾನ್ವರಿಯಲ್ಲಿ ನಡೆದಂತಹ PSI 545 ಪ್ರಶ್ನೆಗಳು ಆಲ್ಮೋಸ್ಟ್ 100% ಅಂತ ಹೇಳ್ತಾ ಇಲ್ಲ, ಬಟ್ ಆಲ್ಮೋಸ್ಟ್ ಅಂತ ಕರೆದಾಗ ಸಕ್ಸಸ್ಫುಲಿ ಒಂದು ಕಟ್ ಆಫ್ ಮಾರ್ಕ್ ಅನ್ನ ದಾಟಲಿಕ್ಕೆ ನಮಗೆ ಅವಶ್ಯಕತೆ ಇರತಕ್ಕಂತಹ ಪ್ರಶ್ನೆಗಳು ಈ ಸುಮಾರು 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸಾಮ್ಸ್. ಯಾವ್ಯಾವುದು? UPSC, SSC, RRB ಮತ್ತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್. ಈ ಡಿಫ್ರೆಂಟ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳ ಆಧಾರದ ಮೇಲೆಯೇ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೇಮ್ ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋದು ಬೇರೆ ಆಗುತ್ತೆ, ಆ ಪ್ರಶ್ನೆಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನೋದೇ ಬೇರೆ ಆಗುತ್ತೆ. ಸರ್, ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಪ್ರಶ್ನೆಗಳನ್ನ ನಾವು ಅನಾಲಿಸಿಸ್ ಮಾಡಿದಾಗ ನಮಗೆ ಕೆಲವೊಂದಿಷ್ಟು ರಿಪಿಟೇಟಿವ್ ಥೀಮ್ಸ್ ಬರುತ್ತೆ. ಸೊ ಅಂತಹ ಥೀಮ್ಸ್ ಅನ್ನ ಇಟ್ಕೊಂಡು ಸಿಮಿಲರ್ ಕ್ವಶನ್ಸ್ ಅನ್ನ ಅಥವಾ ಸೇಮ್ ಟಾಪಿಕ್ ಮೇಲೆ ಬೇರೆ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ. ಸೊ ಒಟ್ಟಿನಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಮುಂಬರುವಂತಹ ಅಂದ್ರೆ 2025-26 ಬರ್ತಕ್ಕಂತಹ PSI ಅಥವಾ ESI ಪರೀಕ್ಷೆಗೆ ನಿಮ್ಮ ತಯಾರಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಇರಬೇಕು. ಇಲ್ಲಿ ಗಮನ ಇಟ್ಕೇಳಿ, ಹಾರ್ಡ್ ವರ್ಕ್ ಅಷ್ಟೇ ಹೆಲ್ಪ್ ಆಗಲ್ಲ ಅಥವಾ ಬರೀ ಸ್ಮಾರ್ಟ್ ವರ್ಕ್ ಅಷ್ಟೇ ಹೆಲ್ಪ್ ಆಗಲ್ಲ, ಎರಡೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾಗುತ್ತೆ. ಬಿಕಾಸ್ hard work alone cannot get you or fetch you a rank in 2025. ಪ್ರೆಸೆಂಟ್ ಸಿಚುವೇಶನ್ ಅಥವಾ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಕೇವಲ ಹಾರ್ಡ್ ವರ್ಕ್ ಮಾತ್ರ ನಿಮಗೆ ರ್ಯಾಂಕ್ ಅನ್ನು ಎನ್ಶೂರ್ ಮಾಡಲ್ಲ. ಸುಮಾರು 10 ವರ್ಷಗಳ ಹಿಂದೆ ಆ ಒಂದು ಸಿಚುವೇಶನ್ ಇತ್ತು, ಬಟ್ ಈಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ರೆಗ್ಯುಲರ್ ಆಗಿ ಪುಸ್ತಕಗಳನ್ನ ಓದ್ತೀರಾ, ರಿವಿಷನ್ ಮಾಡ್ತೀರಾ, ಟೆಸ್ಟ್ ಸೀರೀಸ್ ಅನ್ನು ಅಟೆಂಡ್ ಆಗ್ತೀರಾ, ಅದರ ಜೊತೆಗೆ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಈ ರೀತಿ PYQ ಡಿಕೋಡಿಂಗ್ ಮುಖಾಂತರ ಲಿಸ್ಟ್ ಔಟ್ ಮಾಡಿಕೊಂಡು ಅದ್ರ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಫೋಕಸ್ ಮಾಡಿ ಅದರ ಜೊತೆಗೆ ರೀಸೆಂಟ್ ಆಗಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಅಸ್ ಸ್ಮಾರ್ಟ್ ವರ್ಕ್. ಕನ್ಸಿಸ್ಟೆನ್ಸಿ, ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಟ್ಯಾಲೆಂಟ್ ಅನ್ನ ಬೀಟ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ರೈಟ್, ಸೊ ನೆಕ್ಸ್ಟ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಪ್ರಶ್ನೆನ ನಿಮಗೆ ಕೊಟ್ಟು ನಾನು ಆನ್ಸರ್ ಅನ್ನ ಕಮೆಂಟ್ ಮಾಡ್ಲಿಕ್ಕೆ ಹೇಳಿದ್ದೆ, ಸುಮಾರು ಜನ ಕಮೆಂಟ್ ಮಾಡಿದ್ರ. ಸೊ ಇದನ್ನ ಆಸ್ ಇಟ್ ಈಸ್ ಇಲ್ಲಿ 2019 ನಡೆದಂತಹ RRB ಪ್ರಶ್ನೆ ಪತ್ರಿಕೆಯಲ್ಲಿ ಆಸ್ ಇಟ್ ಈಸ್ ಕೇಳಲಾಗಿತ್ತು, ಏನೂ ಸಹ ವ್ಯತ್ಯಾಸ ಮಾಡಿರಲಿಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್, ನೋಡಿದಾಗ ಕಷ್ಟ ಅನ್ಸುತ್ತೆ ಒಂದು. ಎರಡನೇದು, ಮತ್ತೊಂದು, ಈ ರಿವರ್ಸ್ ಇಂಜಿನಿಯರಿಂಗ್ ಮಾಡಿಕೊಂಡು ಅಥವಾ PYQ ಅನಾಲಿಸಿಸ್ ಮಾಡಿ ಯಾರು ಈ PSI ಎಕ್ಸಾಮ್ ಬರೆಯಕ್ಕೆ ಹೋಗಿದ್ರು ಅವರಿಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ. ಹೆಂಗೆ? ಒಂದು, ಇಂಥ ಪ್ರಶ್ನೆಗಳನ್ನ ಆಸ್ ಇಟ್ ಈಸ್ ಕೇಳುವಂತ ಸಾಧ್ಯತೆ ಇರುತ್ತೆ. ಯಾವುದು? ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಯೂಶುವಲಿ RRB ಪ್ರಶ್ನೆ ಪತ್ರಿಕೆಗಳಿಂದ ಪಿಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಸ್ ಇಟ್ ಈಸ್ ಕೇಳಿದಾಗ ನೀವು ಹಿಂದೆ ಸಾಲ್ವ್ ಮಾಡಿರುವಂತಹ ಒಂದು ನೆನಪಿರುತ್ತೆ, ಮೆಮರಿ ಇರುತ್ತೆ. ಅದ್ರ ಜೊತೆಗೆ ನೀವು ಮೆಂಟಲ್ ಎಬಿಲಿಟಿಯನ್ನ ಸುಮಾರು ಜನ ಇಗ್ನೋರ್ ಮಾಡಿ ಬಿಟ್ಟು ಹೋಗ್ತಾ ಇರ್ತಾರಲ್ಲ, ಅಂತ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದ್ರಿಂದ ಒಂದು ಟೈಮ್ ಉಳಿಯುತ್ತೆ, ಮತ್ತೊಂದು ಸ್ಕೋರ್ ಕೂಡ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಮ್ಮ ಉದ್ದೇಶ ಏನಪ್ಪ, ಕಟ್ ಆಫ್ ಮಾರ್ಕ್ ಇಂದ ಆದಷ್ಟು ನಾವು ಮುಂದೆ ಇರಬೇಕು. ರೈಟ್, ಸೊ ಇಲ್ಲಿ ಈ ಒಂದು ಪ್ರಶ್ನೆನ ಯಾವ ರೀತಿ ಸಾಲ್ವ್ ಮಾಡಬಹುದು? ಸಿಂಪಲ್ ಕ್ವಶನ್ ಏನಿದೆ, ಒಂದು ಗಾರ್ಡನ್ ಇದೆ ಅಂತೆ, ಒಂದು ಗಾರ್ಡನ್ ಇದೆ, ಯಾರೋ ಒಬ್ರು ಆ ಗಾರ್ಡನ್ ಸುತ್ತಲೂ ಒಂದು ಗಾರ್ಡನ್ ಒಂದು ರೆಕ್ಟಾಂಗ್ಯುಲರ್ ಪ್ಲಾಟ್ ಇದೆ, ಖಾಲಿ ಪ್ಲಾಟ್ ಇದೆ. ಆ ಖಾಲಿ ಪ್ಲಾಟ್ ಸುತ್ತಲೂ ಒಂದು ಗಾರ್ಡನ್ ಅನ್ನ ಬೆಳೆಸಬೇಕು ಅಂತ ಅನ್ಕೊಂತ ಇದ್ದಾರೆ. ಸುಮ್ಮನೆ ಗಮನ ಇಟ್ಕೊಳ್ಳಿ, ಅದು ಎಷ್ಟರ ಮಟ್ಟಿಗೆಪ್ಪ ಅಂತ ಹೇಳಿದ್ರೆ, ಆ ಪ್ಲಾಟ್ ನ ಬೌಂಡ್ರಿ ಏನಿದೆ, ಆ ಬೌಂಡ್ರಿಯಿಂದ 1 ಮೀಟರ್ ಸುತ್ತಳತೆಯಲ್ಲಿ ಅಥವಾ 1 ಮೀಟರ್ ದೂರದಲ್ಲಿ ಒಂದು ಗಾರ್ಡನ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂತ ಇದ್ದಾರೆ. ಇದು ಪ್ಲಾಟ್ ಬಿಟ್ಟು ಸುತ್ತಲೂ 1 ಮೀಟರ್ ಎಕ್ಸ್ಟ್ರಾ ಬೆಳೆಸಬೇಕು ಅಥವಾ ಗಾರ್ಡನ್ ಮಾಡಬೇಕು ಅಂತ ಉದ್ದೇಶ ಹೊಂದಿರುವಂತಹ ಏರಿಯಾ. ಇಲ್ಲಿ ಇಷ್ಟು ಗಾರ್ಡನ್ ಬೆಳೆಸಲಿಕ್ಕೆ ಒಟ್ಟು ಎಷ್ಟು ವೆಚ್ಚ ತಗಲುತ್ತೆ ಅಂತ ಕೇಳ್ತಾ ಇದ್ದಾರೆ. ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನು? ಗಾರ್ಡನ್ ಮಾಡೋನು ಪ್ರತಿ ಸ್ಕ್ವೇರ್ ಮೀಟರ್ಗೆ ನಾನು 10 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದಾನೆ. ಈಗ ಓನರ್ ಕೆಲಸ ಏನು, ಒಟ್ಟು ಎಷ್ಟು ಸ್ಕ್ವೇರ್ ಮೀಟರ್ ಆಗುತ್ತೆ ತನ್ನ ಪ್ಲಾಟ್ ನ ಸುತ್ತಮುತ್ತ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಕ್ ತುಂಬಾ ಕಷ್ಟ ಅನ್ಸಿದ್ರು ಕೂಡ ಸಿಂಪಲ್ ಕಾನ್ಸೆಪ್ಟ್ ಇದೆ. ನಮಗೆ ಕೊಟ್ಟಿರುವಂತ ಮಾಹಿತಿ ಏನು? 340 ಮೀಟರ್ಸ್. ಏನಿದು? ಪೆರಿಮೀಟರ್ ಅಥವಾ ಸುತ್ತಳತೆ ಅಂತ ಕರಿಬಹುದಾ? ಸೊ ಪೆರಿಮೀಟರ್ 340 ಮೀಟರ್ಸ್ ಅಂತ ಹೇಳಿದ್ರೆ ಪೆರಿಮೀಟರ್ ಫಾರ್ಮುಲಾ ಏನು? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಇಲ್ಲಿ ಇದೇನಾಗುತ್ತೆ? ಇದು ಲೆಂತ್ ಆಗುತ್ತೆ. ಇದೇನಾಗುತ್ತೆ? ಇದು ಬ್ರೆಡ್ತ್ ಆಗುತ್ತೆ. ಸೊ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಎಷ್ಟಿದೆ? 340 ಇದೆಯಾ? ಕರೆಕ್ಟಾ? ಇದು ಒಂದು ಇನ್ಫಾರ್ಮೇಶನ್, ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ನಮಗೇನ್ ಬೇಕು? ಗಾರ್ಡನ್ ಮಾಡ್ಲಿಕ್ಕೆ ಅಥವಾ ಗಾರ್ಡನ್ ಎಷ್ಟು ಏರಿಯಾದಲ್ಲಿ ಮಾಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಸಿಂಪಲ್ ಫಾರ್ಮುಲಾ, ಇದು ಲೆಂತ್ ಇಂಟು ಬ್ರೆಡ್ತ್ ನಮ್ಗೆ ಗೊತ್ತು.
ಈ ಹೊಸ ಏರಿಯಾ ಏನಿದೆಯಲ್ಲ, ಈ ಪ್ಲಾಟ್ ಬಿಟ್ಬಿಟ್ಟು ಗಾರ್ಡನ್ ಏರಿಯಾನು ಸೇರಿಸ್ಕೊಂಡ್ರೆ ಬರ್ತಕ್ಕಂತಹ ಏರಿಯಾ ಏನು ಹೊಸ ಏರಿಯಾ. ಅದಕ್ಕೆ ಏನ್ ಮಾಡ್ಬೇಕು, ಇದು ಲೆಂತ್ ಅಲ್ವಾ, ಲೆಂತ್ ಈ ಕಡೆ +1 ಮೀಟರ್, ಈ ಕಡೆ +1 ಮೀಟರ್. ಸೊ ಹೊಸ ಲೆಂತ್ ಎಷ್ಟಾಯ್ತು, L+2. ಬ್ರೆಡ್ತ್ ಅಲ್ವಾ, ಬ್ರೆಡ್ತ್ ಈ ಕಡೆ +1 ಮೀಟರ್, ಈ ಕಡೆ +1 ಮೀಟರ್. ಸೊ ಎಷ್ಟಾಯ್ತು, ಬ್ರೆಡ್ತ್ +2. ಈ ಫಾರ್ಮುಲಾ ಹಾಕಿ ಹೊಸ ಏರಿಯಾ ಬೇಕು ಅಂದ್ರೆ, ಸೊ ಇಸ್ ಈಕ್ವಲ್ ಟು ಲೆಂತ್ +2 ಇಂಟು ಬ್ರೆಡ್ತ್ +2 ಮೈನಸ್ ಲೆಂತ್ ಇಂಟು ಬ್ರೆಡ್ತ್. ಗೆಟಿಂಗ್ ಮೈ ಪಾಯಿಂಟ್. ಸೊ ಇದರ ಅರ್ಥ ಏನಾಗುತ್ತೆ, ಇದನ್ನ ಸಾಲ್ವ್ ಮಾಡಿದಾಗ ನಿಮಗೆ ಲೆಂತ್ ಬ್ರೆಡ್ತ್ +2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್, ಆಮೇಲೆ +4 ಮೈನಸ್ ಲೆಂತ್ ಇಂಟು ಬ್ರೆಡ್ತ್ ಬರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಇದ್ರ ವ್ಯಾಲ್ಯೂ ನಮಗೆ ಗೊತ್ತು, ಏನಪ್ಪಾ ಇಲ್ಲಿ ಬರ್ಕೊಂಡಿದ್ದೀವಲ್ಲ 340. ಸೊ 340 + 4 ಎಷ್ಟಾಗುತ್ತೆ, ನಿಮಗೆ 344 ಆನ್ಸರ್ ಬರುತ್ತೆ. ಸಾರಿ 344 ಸ್ಕ್ವೇರ್ ಮೀಟರ್ ಏರಿಯಾ ಬರುತ್ತೆ. ಗಾರ್ಡನ್ ಮಾಡ್ಲಿಕ್ಕೆ ಇಷ್ಟಪಟ್ಟಾಗ ಅಥವಾ ಗಾರ್ಡನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಏರಿಯಾ ಅಂತ ಕೇಳಿದ್ರೆ 344 ಮೀಟರ್ಸ್. ಇಲ್ಲಿ ಕೊಟ್ಟಿದ್ದಾರೆ ಪ್ರತಿ ಸ್ಕ್ವೇರ್ ಮೀಟರ್ಗೂ 10 ರೂಪೀಸ್ ಅಂತ ಕೊಟ್ಟಿದ್ದಾನೆ, 10 ರೂಪಾಯಿ. ಸೊ ಹಾಗಾಗಿ 344 ಸ್ಕ್ವೇರ್ ಮೀಟರ್ಗೆ ಇಟ್ ಈಸ್ 3440 ರೂಪಾಯಿ. ಸೊ ದಿ ರೈಟ್ ಆನ್ಸರ್ ಈಸ್ ಸಿ. ಇಷ್ಟೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಕನಿಷ್ಠ ನಿಯತಾಗಿ ಹೇಳಿ, ನೀವು ಎಷ್ಟೇ ಫಾಸ್ಟ್ ಆಗಿ ಮಾಡಿದ್ರು ಕೂಡ 1 ನಿಮಿಷ ತಗೊಳ್ತೀವಿ ವಿತ್ ಇನಫ್ ಪ್ರಾಕ್ಟೀಸ್. ಇಲ್ಲ ಸರ್ ಬಿಟ್ಟು ಹೋಗ್ತೀನಿ ಅಂದ್ರೆ ಲಾಸ್ ನಿಮ್ಗೇನೆ. ಸೊ ಈ 1 ನಿಮಿಷನ ನಾನು ಪ್ರಾಪರ್ ಆಗಿ PYQ ಅನಾಲಿಸಿಸ್ ಮಾಡಿಕೊಂಡು ಅದನ್ನ ರಿವಿಷನ್ ಮಾಡಿದ್ರೆ ಈ 1 ನಿಮಿಷ ನಾನು ಸ್ಪೆಂಡ್ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಸೇಮ್ ಕ್ವಶನ್ ಬರ್ತಾ ಇತ್ತು, ಸುಮಾರು 10 ರಿಂದ 15 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೆ. ಸೊ ಸುಮಾರು 45 ಸೆಕೆಂಡ್ ಈ ಪ್ರಶ್ನೆಯಲ್ಲೂ ಉಳಿತಾ ಇತ್ತು. ಅದರ ಜೊತೆಗೆ ನನಗೆ ಬೇರೆಯವರು ಈ ಪ್ರಶ್ನೆನ ಯೂಶಲಿ ಟಚ್ ಮಾಡಿರಲ್ಲ PSI ಎಕ್ಸಾಮ್ ಅಲ್ಲಿ, ಅಂದ್ರೆ ಯಾರು ಮೆಂಟಲ್ ಎಬಿಲಿಟಿಯಲ್ಲಿ ವೀಕ್ ಇರ್ತಾರಲ್ಲ ಅವರು. ಸೊ ಹಾಗಾಗಿ ಅವ್ರು ಕಂಪೇರ್ ಮಾಡಿದ್ರೆ 1.5 ಮಾರ್ಕ್ಸ್ ಜಾಸ್ತಿ ಸಿಕ್ತು ಅಲ್ವಾ, ಒಂದು ಅಪ್ಪರ್ ಎಡ್ಜ್ ಸಿಕ್ತಲ್ವಾ. ಇದೇ ರೀತಿ ಸುಮಾರು 10 ರಿಂದ 15 ಪ್ರಶ್ನೆಗಳಲ್ಲಿ ನೀವು ಒಂದು ಎಡ್ಜ್ ಅನ್ನ ಅಥವಾ ಅಂತರವನ್ನ ಕಾಯ್ದುಕೊಂಡ್ರೆ ನಿಮ್ಮ ರ್ಯಾಂಕ್ ಕೂಡ ಗಟ್ಟಿ ಆಗುತ್ತೆ, ಆಮೇಲೆ ಟಾಪ್ ಅಲ್ಲಿ ಕೂಡ ಬರ್ತೀರಾ. ರೈಟ್, ಅರ್ಥ ಆಗ್ತದೆಯಾ? ಸೊ ಏನ್ ಇಂಟೆನ್ಷನ್ ಏನಪ್ಪಾ ನಂದು, ನೀವು PSI ಓದುವಾಗ PSI ಅಥವಾ ESIಗೆ ಟ್ರೆಡಿಷನಲ್ ಆಗಿ ಏನು ಓದ್ತೀರಾ ಅದ್ರ ಜೊತೆಗೆ ಈ ರೀತಿಯಾದಂತಹ ಒಂದು ಸ್ಟ್ರಾಟಜಿನ ಕೂಡ ಮೈಗೂಡಿಸ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 44. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದಿ ಗಿವನ್ ಸರ್ಕಲ್ ಅಥವಾ ಗಿವನ್ ಫಿಗರ್ ಅಂತ ಕೇಳ್ತಾ ಇದ್ದಾರೆ. ಸೇಮ್ ಕ್ವಶನ್, ಸಿಮಿಲರ್ ಕ್ವಶನ್ RRB ಅಲ್ಲಿ ಕೂಡ ಬಂದಿತ್ತು ಆಸ್ ಇಟ್ ಇಸ್. ಎಷ್ಟಪ್ಪ, ಸಿಂಪಲ್ ಕ್ಯಾಲ್ಕುಲೇಟ್ ಮಾಡಿ. 3 ಬಾಕ್ಸ್ ಇದೆ. ಫಸ್ಟ್ ಈ ತರ ಇಂಡಿವಿಜುವಲ್ ಟ್ರಯಾಂಗಲ್ಸ್ 1 2 3 4, ಪ್ರತಿ ಬಾಕ್ಸ್ ಅಲ್ಲೂ 4 ಟ್ರಯಾಂಗಲ್ಸ್ ಇದಾವ. ವೆರಿ ಗುಡ್. ನೆಕ್ಸ್ಟ್ 2 ಟ್ರಯಾಂಗಲ್ ಸೇರ್ಬಿಟ್ಟು ಒಟ್ಟಿಗೆ ಒಂದು ಟ್ರಯಾಂಗಲ್ ಮಾಡಬಹುದಾ? ಸೊ ಈ ತರ ಪ್ರತಿ ಬಾಕ್ಸ್ ಅಲ್ಲಿ ಎಷ್ಟು ಟ್ರಯಾಂಗಲ್ ಆಗುತ್ತೆ, 1 2 3 4. ಸೊ ಪ್ರತಿ ಬಾಕ್ಸ್ ಅಲ್ಲೂ ಮತ್ತೆ 4 ಟ್ರಯಾಂಗಲ್ಸ್ ಮಾಡಬಹುದಾ? ವೆರಿ ಗುಡ್. ಇದ್ರ ಜೊತೆಗೆ 2 ಸೇರಿ ಆಯ್ತಾ, 3 ಸೇರಿ ಮಾಡಕ್ ಬರುತ್ತಾ? ಬರಲ್ಲ. ಬಟ್ 4 ಸೇರಿ ಮಾಡಬಹುದು. ಇಲ್ಲಿ ನೋಡಿ, 1 2 3 4. ಸೊ ಈ ತರ ಎಷ್ಟು ಟ್ರಯಾಂಗಲ್ಸ್ ಆಗುತ್ತೆ, 1 2 3 ಮತ್ತೆ 4. ಸೊ ಒಟ್ಟು ಎಷ್ಟು ಟ್ರಯಾಂಗಲ್ಸ್ ಆಯ್ತು, ಇಲ್ಲಿ 4 3 12 ಆಯ್ತು, ಇಲ್ಲಿ 4 4 4 12 ಆಯ್ತು, ಇಲ್ಲಿ +4 ಆಯ್ತು, 24 + 4 28. ಈಸಿ. ಒಂದ್ಸತಿ ನಾನು ಸಾಲ್ವ್ ಮಾಡಕ್ ಹೋದ್ರೆ ಈ ತರ ಪ್ರಾಪರ್ಲಿ ಮಾಡಕ್ ಹೋದ್ರೆ ಒಂದು ಕನ್ಫ್ಯೂಷನ್ ಕೂಡ ಆಗುತ್ತೆ. ಯಾಕಂದ್ರೆ ಯೂಶಲಿ ಇಷ್ಟನ್ನ ಈ 2 ಸೆಟ್ಗಳನ್ನ ಎಲ್ಲರೂ ಕೂಡ ಐಡೆಂಟಿಫೈ ಮಾಡ್ತಾರೆ, ಬಟ್ ಈ ಒಂದು ಸೆಟ್ ಅನ್ನ ಐಡೆಂಟಿಫೈ ಮಾಡಕ್ಕೆ ತುಂಬಾ ಜನ ಫೇಲ್ ಆಗ್ತಾರೆ. ಹಾಗಾಗಿ ಅಲ್ಲೂ ಕೂಡ ಮಿಸ್ಲೀಡ್ ಆಗ್ಬೋದು, ಜೊತೆಗೆ ಸುಮಾರು 1 ನಿಮಿಷ ಆದ್ರೂ ಬೇಕೇ ಬೇಕು. ಅದನ್ನೇ ನೀವು ಅಡ್ವಾನ್ಸ್ ಆಗಿ ಸಾಲ್ವ್ ಮಾಡಿದ್ರೆ 10 ರಿಂದ 15 ಸೆಕೆಂಡ್ ಅಲ್ಲಿ ಆನ್ಸರ್ ನಿಮ್ ಕಣ್ಣು ಮುಂದೆ ಇರುತ್ತೆ. ಎಸ್ ಆರ್ ನೋ? ಸೊ ಹಾರ್ಡ್ ವರ್ಕ್ ಅಲಾಂಗ್ ವಿತ್ ಹಾರ್ಡ್ ವರ್ಕ್ ನಿಮಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು ಅಂತ ಹೇಳ್ತಾ ಇದ್ದೀನಿ. ರೈಟ್. ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಈ ಒಂದು ಪ್ರಶ್ನೆಯಲ್ಲಿ ಒಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ಕೊಟ್ಟಿದ್ದಾನೆ ಅವನು. ಕೊಟ್ಬಿಟ್ಟು ಏನ್ ಕೇಳ್ತಾ ಇದ್ದಾನೆ, ಇದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಬೇಡ ಅವನಿಗೂ, ಎಕ್ಸಾಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಡಿ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನ ಕೇಳ್ತಾ ಇದ್ದಾನೆ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಾದಾಗ ನೀವು ಏನ್ ಮಾಡ್ಬೇಕು, ಆದಷ್ಟು ಹತ್ತಿರದನ್ನ ತಗೊಳ್ಬೇಕು. ಇಲ್ಲಿ 609 609 ಕೊಟ್ಟಿದ್ದಾನೆ. 609 18% ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇದಕ್ಕೆ ಏನ್ ಮಾಡ್ಬೇಕು, ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ. 609 100% ಆದ್ರೆ 10% ಎಷ್ಟಾಗುತ್ತೆ, 60.9 ಆಗುತ್ತೆ. ಹೌದಾ? ಸುಮ್ಮನೆ ಈಗ 100%ಗೆ 609 ಆಗುತ್ತೆ. ಎಸ್. 10%ಗೆ ಎಷ್ಟಾಗುತ್ತೆ, 60.9 ಆಗುತ್ತೆ. ಹೌದಾ? 20%ಗೆ ಎಷ್ಟಾಗುತ್ತೆ, ಇದ್ರೆ ಡಬಲ್ ಅಷ್ಟೇ, ಅಂದ್ರೆ 121 ಅಪ್ರಾಕ್ಸಿಮೇಟ್ಲಿ 121.8. ನಮಗೇನ್ ಬೇಕು, ಇಲ್ಲಿ 18% ಬೇಕು.
ಸೊ 10%ಗೆ 609 ಅಂದ್ರೆ 60.9 ಅಂದ್ರೆ 1%ಗೆ 6.09 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6 ಅಂತ ಅನ್ಕೋಬಹುದು. 2%ಗೆ 12 ಆಗುತ್ತೆ. 20ರಲ್ಲಿ 2 ತೆಗೆದ್ರೆ 18 ಆಗುತ್ತಲ್ವಾ. ಸೊ 12ಅನ್ನ ಮೈನಸ್ ಮಾಡಿ ಎಷ್ಟಾಗುತ್ತೆ? 109 ಅಪ್ರಾಕ್ಸಿಮೇಟ್ಲಿ ಬಂತು. ಸೊ ಈ ವ್ಯಾಲ್ಯೂ ನಮಗೆ ಗೊತ್ತಾಯ್ತು. ಅಪ್ರಾಕ್ಸಿಮೇಟ್ಲಿ ಬರೋದು ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ, ಹಾಗಾಗಿ ಅದು ನಿಮಗೆ ಸ್ವಲ್ಪ ಲೆಂದಿ ಅನಿಸ್ತಾ ಇದೆ. ಜಸ್ಟ್ ಬಿಟ್ಬಿಟ್ರೆ ಮೈಂಡಲ್ಲಿ ಇಷ್ಟಾಗುತ್ತೆ ಇಷ್ಟಾಗುತ್ತೆ. ಸೊ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 15 to 20 seconds ಅಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು ನಾವು. ರೈಟ್. ನೆಕ್ಸ್ಟ್ ಸಿಮಿಲರ್ಲಿ 450ಕ್ಕೆ 27.5% 27.5% ಆಫ್ 450 ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಒನ್ಸ್ ಅಗೇನ್ 10% ಮೂರ್ ಮಾಡ್ಕೊಳ್ಳಿ. ಈಗ 27.5%ಗೆ ನಿಯರೆಸ್ಟ್ ಯಾವುದು? 30%. ನಾನು ಕ್ಯಾಲ್ಕುಲೇಟ್ ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. 27.5ಗೆ ನಿಯರೆಸ್ಟ್ 30 ಅಲ್ವಾ. ಸೊ 30 ಅಂದ್ರೆ 10 + 10 + 10 ಹೌದಾ. ಸೊ 110% ಎಷ್ಟಾಗುತ್ತೆ? 450 100% ಆದ್ರೆ 10% ಎಷ್ಟಾಗುತ್ತೆ? 45 ಆಗುತ್ತೆ. ಸೊ 45 + 45 + 45 ಮಾಡಿದ್ರೆ ನಂಗೆ 30% ಸಿಗುತ್ತೆ. ಅಂದ್ರೆ 90 + 45 135 ಆಗುತ್ತೆ. ಬಟ್ ನನಗೆ ಇಲ್ಲಿ ಏನ್ ಬೇಕು? 27.5%. ಸೊ 2.5% ಮೈನಸ್ ಮಾಡಿ. 2.5% ಹೆಂಗ್ ಮೈನಸ್ ಮಾಡ್ತೀರಾ? 10%ಗೆ 45. ಸೊ 1%ಗೆ ಎಷ್ಟಾಗುತ್ತೆ? 4.5 ಆಗುತ್ತೆ. 1% 4.5 ಅಂತ ಹೇಳಿದ್ರೆ 2%ಗೆ ಎಷ್ಟಾಗುತ್ತೆ? 9 ಆಗುತ್ತೆ. ಸೊ 9ನೇ ಮೈನಸ್ ಮಾಡಿ ಎಷ್ಟಾಗುತ್ತೆ? 126 ಬರುತ್ತೆ. ಎಸ್ ಆರ್ ನೋ? ಅರ್ಥ ಆಗ್ತಿದೆ? ಸೊ 126 ಬರುತ್ತೆ. ಅಂದ್ರೆ 28%ಗೆ 126. ಇಲ್ಲಿ 27.5 ಬಂದ್ರೆ 28 ತಗೊಳ್ತಾ ಇದೀನಿ. ಸೊ 126 + 109 ಎಷ್ಟಾಗುತ್ತೆ? 235 ಅಪ್ರಾಕ್ಸಿಮೇಟ್ಲಿ. ಸೊ ನಿಯರೆಸ್ಟ್ ಆನ್ಸರ್ ಬಂದ್ಬಿಟ್ಟು ಇದು ಬಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ಮೈಂಡ್ ಎಲ್ಲ ಯಾವ ತರ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಅಥವಾ ಸಾಲ್ವ್ ಮಾಡ್ತಾ ಇದ್ದೆ ಅದ್ರ ಪ್ರಕಾರ ಬರ್ಕೊಂಡು ಹೋಗಿದ್ದೀನಿ. ಬಟ್ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ರೈಟ್. ಮೆಂಟಲ್ ಎಬಿಲಿಟಿಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೂ ನಿಮಗೆ ಫಾರ್ಮುಲಾಸ್ ಬೇಕು ಅಂತ ಏನಿಲ್ಲ. ಎಷ್ಟೋ ಕಡೆ ನೀವು ವಿದೌಟ್ ಫಾರ್ಮುಲಾಸ್ ಜಸ್ಟ್ ಬೈ ಯೂಸಿಂಗ್ ಯುವರ್ ಕಾಮನ್ ಸೆನ್ಸ್ ನಿಮ್ಗೆ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನವನ್ನು ಬಳಸ್ಕೊಂಡು ನೀವು ಸಾಲ್ವ್ ಮಾಡಬಹುದು. ರೈಟ್. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸೇಮ್ ಕ್ವಶನ್ RRB ಅಲ್ಲಿ ಬಂದಿತ್ತು. 18% ಆಫ್ 609 + 27.5% ಆಫ್ 450. ಸೇಮ್ ಕ್ವಶನ್ ಆಸ್ ಇಟ್ ಇಸ್. ನೆಕ್ಸ್ಟ್, ಅರೇಂಜ್ ದಿ ಫಾಲೋಯಿಂಗ್ ವರ್ಡ್ಸ್ ಅಕಾರ್ಡಿಂಗ್ ಟು ಡಿಕ್ಷನರಿ. ಡಿಕ್ಷನರಿಲಿ ಯಾವ ತರ ಇರುತ್ತೆ? ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರುತ್ತೆ. ABCDEFGHI ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದನ್ನ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಹೇಳ್ತಾ ಇದಾರೆ ಇಲ್ವೋ? ಹೇಳ್ತಾ ಇದಾರಲ್ವಾ? ಎಸ್. ಸೊ ಏನ್ ಮಾಡ್ಬೇಕು? ಫಸ್ಟ್ ಒಂದ್ಸಲಿ ನೋಡ್ಬಿಡಿ ಸಿಮಿಲಾರಿಟಿ ಎಲ್ಲಿ ಕಾಣುತ್ತೆ ನಿಮ್ಗೆ. ಎ ಮತ್ತೆ ಡಿ ಸಿಮಿಲರ್ ಇದೆ. ಇಂತಹ ಪ್ರಶ್ನೆಗಳನ್ನ ಮ್ಯಾಚ್ ದಿ ಫಾಲೋವಿಂಗ್ ಅರೇಂಜ್ ಅಂತ ಬಂದ್ರೆ ನೀವು ಕ್ವಶನ್ ನೋಡಿ ಸಾಲ್ವ್ ಮಾಡಕ್ಕೆ ಕುತ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಕೀ ಆನ್ಸರ್ಸ್ ಅಥವಾ ಆಪ್ಷನ್ಸ್ ಮೇಲೆ ಗಮನ ಕೊಡಿ. ಎಷ್ಟೋ ಸಾರಿ ಕಂಪ್ಲೀಟ್ ಕ್ವಶನ್ಸ್ ಓದ್ದೇನೆ ಅಥವಾ ಕ್ವಶನ್ ಗೊತ್ತಿಲ್ಲದೆ ಇದ್ರೂ ಕೂಡ ಬರೀ ಆಪ್ಷನ್ಸ್ ನೋಡಿ ರಾಂಗ್ ಆನ್ಸರ್ ನ ಎಲಿಮಿನೇಟ್ ಮಾಡಿ ಅಥವಾ ರೈಟ್ ಆನ್ಸರ್ ಅನ್ನ ಟ್ಯಾಕ್ಟಿಕಲಿ ಚೂಸ್ ಮಾಡ್ಲಿಕ್ಕೂ ಕೂಡ ನಿಮಗೆ ಹಿಂಟ್ ಇರುತ್ತೆ. ರೈಟ್. ಇಲ್ಲಿ ಎ ಡಿ ಯಲ್ಲೂ ಸಿಮಿಲಾರಿಟಿ ಇದೆ, ಸಿ ಮತ್ತು ಬಿ ಅಲ್ಲಿ ಸಿಮಿಲಾರಿಟಿ ಇದೆ. ಯಾವ್ದಾದ್ರು ಒಂದು ಎಲಿಮಿನೇಟ್ ಮಾಡ್ಬೋದಲ್ವಾ ನಮ್ಗೆ? ಸೊ ಫಸ್ಟ್ ಯಾವ್ದು ಬರುತ್ತೆ ತಿಳ್ಕೊಂಬಿಡಿ. ಎಲ್ಲವೂ FE ಇಂದ ಶುರು ಆಗ್ತಾ ಇದೀವಾ? FE ಆದ್ಮೇಲೆ ಏನ್ ಬರಬೇಕು? ಎ ಬರಬೇಕು. ಸೊ 2 ಮತ್ತು 4 ಅಲ್ಲಿ ಎ ಇದೆ. ನೆಕ್ಸ್ಟ್ ಟಿನು ಕಾಮನ್ ಇದೆ. ಬಟ್ ಫೀಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರ್ತಾ ಇದೆ? ಇಲ್ಲಿ H ಬರ್ತಾ ಇದೆ, ಇಲ್ಲಿ U ಬರ್ತಾ ಇದೆ. ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ನೋಡಿದಾಗ ಫಸ್ಟ್ H ಬರುತ್ತಾ U ಬರುತ್ತಾ? ಫಸ್ಟ್ H ಬರುತ್ತೆ, U ಬರುತ್ತೆ. ಆಬ್ವಿಯಸ್ಲಿ H ಬರುತ್ತೆ. ಹಾಗಾಗಿ ಇದನ್ನ ಫಸ್ಟ್ ಪ್ಲೇಸ್ ಅಲ್ಲಿ ನಾವು ತಗೊಳಕ್ ಆಗಲ್ಲ. ಹಾಗಾಗಿ ಎ ಹೋಯ್ತು, ಡಿ ಹೋಯ್ತು. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಲೆಟರ್ ನೋಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇಲ್ಲೂ 2 4 ಕಾಮನ್ ಇದೆ, ಇಲ್ಲೂ 2 4 ಕಾಮನ್ ಇದೆ. ನೀವು ನೋಡ್ಬೇಕಾಗಿರೋದೇನು? 1 ಫಸ್ಟ್ ಬರುತ್ತಾ, 3 ಫಸ್ಟ್ ಬರುತ್ತಾ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ. ದಿಸ್ ಇಸ್ ಜಸ್ಟ್ ಟು ಸೇವ್ ಯುವರ್ ಟೈಮ್. ರೈಟ್. 1 ಏನಿದೆ? ಫೆನೆಸ್ಟ್ರೇಷನ್ ಇದೆ. ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಡೋಂಟ್ ವರಿ. 3 ಏನಿದೆ? ಫೀಡ್ ಇದೆ. ಸೊ ಇಲ್ಲಿ FE ಕಾಮನ್ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಲೆಟರ್ ಯಾವುದು? N ಮತ್ತು E. ಆಲ್ಫಾಬೆಟಿಕಲ್ ಆರ್ಡರ್ ನೋಡಿ, ABCDE ಮೊದಲು ಬರ್ತಾ ಇರೋದು E, ಆಮೇಲೆ N ಬರುತ್ತೆ. ಹೌದಲ್ವಾ? ಸೊ ಹಾಗಾಗಿ ಫೀಡ್ ಹೆಡ್ 3 ಫಸ್ಟ್ ಬರುತ್ತೆ. ಸೊ ದ ರೈಟ್ ಆಪ್ಷನ್ ಇಸ್ ಸಿ. ಇನ್ ಮಿಕ್ಕಂತಹ ಈ 5 ಮತ್ತೆ 1 ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಜಸ್ಟ್ ಇದನ್ನ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲಿ 4th ಆಪ್ಷನ್ ನೋಡ್ಲಿಲ್ಲ ನಾವು, ಸೆಕೆಂಡ್ ಯಾವುದು 5th ಆಪ್ಷನ್ ಡೀಟೇಲ್ ನೋಡಿಲ್ಲ, ಫಸ್ಟ್ ಆಪ್ಷನ್ ನೋಡಲಿಲ್ಲ. ಬಟ್ ವಿದೌಟ್ ದಟ್ ನಮಗೆ ಆನ್ಸರ್ ಇದೆ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಸೊ ಈ ಟೆಕ್ನಿಕ್ಸ್ ಗಳನ್ನ ನೀವು ಯೂಶಲಿ ಮ್ಯಾಚ್ ದಿ ಫಾಲೋವಿಂಗ್ ಮತ್ತೆ ಈ ತರ ಅರೇಂಜ್ಮೆಂಟ್ ಕ್ವಶನ್ಸ್ ಅಲ್ಲಿ ಕೇಳಬಹುದು. ರೈಟ್. ಇಲ್ಲಿ
ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್? ಇದು ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತ ಕೂಡ ಕರಿಬಹುದು. ಯಾಕಂದ್ರೆ ನಿಮ್ಮ PSI ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲಿ ಸುಮಾರು 1 ವರ್ಷ 2 ವರ್ಷ ಹಿಂದೆ ಸ್ಕ್ಯಾಮ್ 1992 ಅನ್ನೋ ಒಂದು ವೆಬ್ ಸಿರೀಸ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಅದ್ರ ಜೊತೆಗೆ ಬೇರೆ ಬೇರೆ ಪರೀಕ್ಷೆಯಲ್ಲೂ ಕೂಡ ಕೇಳಿದ್ರು. ಸೊ ಆ ರೀತಿ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ದಾರೆ. ಇಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ NSE ಏನಿದೆಯಲ್ಲ, ಇದು ತಪ್ಪಾಗಿ ರಚನೆ ಆಗಿದೆ. ಇದನ್ನ ನೀವು ಬೇಸಿಕ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರು ಕೂಡ ಯು ಕ್ಯಾನ್ ಸಾಲ್ವ್ ಇಟ್. 1875 ಅಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಯಾವಾಗ ಬಂದಿತ್ತು? ಇಲ್ಲ. ಅವಾಗ ತಿನ್ನೋ ಅನ್ನಕ್ಕೆ ಕುಡಿಯೋ ನೀರಿಗೆ ಒದ್ದಾಡ್ತಾ ಇದ್ವಿ ನಾವು. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ರಚನೆ ಆಗಿರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಬೇಸ್ಡ್ ಆನ್ ದಟ್ ಕಾಮನ್ ಸೆನ್ಸ್, ಅಂದ್ರೆ ಎಕ್ಸಾಮ್ ನಿಮಗೆ ಪ್ರತಿಯೊಂದು ಆಸ್ ಇಟ್ ಈಸ್ ವರ್ಡ್ ಬೈ ವರ್ಡ್ ಇಯರ್ ಬೈ ಇಯರ್ ಗೊತ್ತಿರಲೇಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ರಿಸರ್ವ್ ಬ್ಯಾಂಕ್ ಗೊತ್ತಿರುತ್ತೆ ನಿಮಗೆ, ಯೂಶಲಿ ಈ ಪಂಜಾಬ್ ಬ್ಯಾಂಕ್, ಔಟ್ ಕಮರ್ಷಿಯಲ್ ಬ್ಯಾಂಕ್ ಯೂಶಲಿ ಗೊತ್ತಿರಲ್ಲ. ಬಟ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಟ್ ಲೀಸ್ಟ್ ಯು ಕ್ಯಾನ್ ಗೆಸ್ ಅಲ್ವಾ? 1875 ಇರಲಿಲ್ಲ ಅಂತ ಹೇಳ್ಬಿಟ್ಟು, ಅದು ಆಗಿದ್ದು 1992 ಅಲ್ಲಿ. ಹಾಗಾಗಿ ವಿಚ್ ಒನ್ ಇಸ್ ರಾಂಗ್ಲಿ ಮ್ಯಾಚ್ಡ್? ಎ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ರಾಂಗ್ಲಿ ಮ್ಯಾಚ್ಡ್. ಸೇಮ್ ಕ್ವಶನ್ ನಿಮಗೆ ಯಾವುದು 2019 ಹೈದರಾಬಾದ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೂಡ ಕೇಳಿದ್ರು. ಅದಾದ್ಮೇಲೆ SSC 2020 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಡೈರೆಕ್ಟ್ ಕ್ವಶನ್ ಇತ್ತು. ಸೊ ಯು ಆರ್ ಅಬ್ಸರ್ವಿಂಗ್ ದಿ ಟ್ರೆಂಡ್ ಅಲ್ಲ, ಟ್ರೆಂಡ್ ಪ್ರಕಾರನೇ ನಾವು ನಮ್ಮ ಪ್ರಿಪರೇಷನ್ ಮಾಡಬೇಕು, ರೈಟ್? ನೆಕ್ಸ್ಟ್, which of the following sustainable development goal aims to ensure access to water and sanitation for all? ಒಟ್ಟು ಎಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ನಾವು ಹೊಂದಿದ್ದೀವಿ? ಆನ್ಸರ್ಲಿ ಕಮೆಂಟ್ ಮಾಡಿ. 17, 18, 19, 20 ನೋಡೋಣ ಯಾರಿಗೆ ಗೊತ್ತು ಅಂತ ಹೇಳ್ಬಿಟ್ಟು. ಸೊ ಸೇಮ್ ಪ್ರಶ್ನೆನ ನೀವು ಎಲ್ಲಿ 2022 SSC CGL ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನೋಡಬಹುದು. ಅದರ ಜೊತೆಗೆ SSC CGL 2021 ಕೂಡ ಸೇಮ್ ಕ್ವಶನ್ ಅನ್ನ ಕೇಳಿದ್ರು. ಅರ್ಥ ಆಗ್ತಿದ್ಯಾ? ಇರ್ತಕ್ಕಂತಹ ಅಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲೂ ಕೂಡ ಅವನು ಪ್ರಶ್ನೆನ ಚೂಸ್ ಮಾಡಿ ಆಯ್ಕೆ ಮಾಡಿ ಕೇಳ್ತಾ ಇದ್ದಾನೆ. ಗೆಟಿಂಗ್? ನೆಕ್ಸ್ಟ್, ದಿ ಪೀರಿಯಡ್ ಆಫ್ ಡ್ಯಾಶ್ ಇಸ್ ಕಾಲ್ಡ್ ಆಸ್ ಗೋಲ್ಡನ್ ಏಜ್ ಆಫ್ ಮೈಸೂರ್. ಇದು ನಿಮ್ಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಒಡೆಯರ್ ಸಾಮ್ರಾಜ್ಯ ಅಂತ ಬಂದ್ರೆ ಅಥವಾ ಮೈಸೂರು ಮಹಾನಗರ ಅಥವಾ ಮೈಸೂರು ಸಾಮ್ರಾಜ್ಯ ಅಂತ ಬಂದ್ರೆ ನಿಮ್ಗೆ ಒಡೆಯರ್ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ ಗೊತ್ತಿರುತ್ತೆ. ಒಂದಲ್ಲ ಒಂದು ಪ್ರಶ್ನೆ ಒಡೆಯರು ಅಥವಾ ದಿವಾನರ ಮೇಲೆ ಇದ್ದೇ ಇರುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ ಕೃಷ್ಣರಾಜ ಒಡೆಯರ್ 4 ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಕರಿತೀವಿ. ಸಿ, ನಮ್ಮ ಮೈಸೂರು ಸಾಮ್ರಾಜ್ಯ ಕಂಡಂತಹ ಅತ್ಯದ್ಭುತ ರಾಜರಲ್ಲಿ ಇವರು ಒಬ್ರು, ಅಥವಾ ಅತ್ಯದ್ಭುತ ರಾಜ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲರನ್ನೂ ಕಂಪೇರ್ ಮಾಡಿದಾಗ ಅತಿ ಅದ್ಭುತವಾಗಿ ಆಡಳಿತವನ್ನ ಅಥವಾ ತಮ್ಮ ಒಂದು ಟ್ಯಾಲೆಂಟ್ ಅನ್ನ ತೋರಿಸುವಂತಹ ರಾಜ ಅಥವಾ ಅರಸ ಯಾರಾದ್ರೂ ಇದ್ರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 1925 ಸ್ವತಃ ಮಹಾತ್ಮ ಗಾಂಧೀಜಿಯವರು ಇವ್ರಿಗೆ ರಾಜಶ್ರೀ ಅನ್ನೋ ಬಿರುದನ್ನ ಕೊಡ್ತಾರೆ. ಅಂದ್ರೆ ಸಂತ ರಾಜಶ್ರೀ, ಇಡೀ ರಾಜರಿಗೇನೆ ಒಬ್ಬ ರಾಜ ಇದ್ದಂಗೆ. ಅಂಡ್ ಅಷ್ಟೇ ಅಲ್ಲ, 1920-30 ಸಂದರ್ಭದಲ್ಲಿ ಈ ಬ್ರಿಟನ್ ನಲ್ಲಿ ಇರ್ತಕ್ಕಂತಹ MP-ಗಳು ಅಥವಾ ಪೊಲಿಟಿಷಿಯನ್ಸ್ ಇವರನ್ನ ಸಾಮ್ರಾಟ್ ಅಶೋಕನ ಜೊತೆ ಕಂಪೇರ್ ಮಾಡ್ತಾರೆ. ಅಂದ್ರೆ ಆಧುನಿಕ ಯುಗದ ಅಶೋಕ ಅಂತ ಕೂಡ ಕರೀತಾರೆ ಇವ್ರನ್ನ, ರೈಟ್? ಸೊ ಈ ರೀತಿಯಾದಂತಹ ಒಂದು ಬಿರುದುಗಳನ್ನ ಇವ್ರು ಹೊಂದಿದ್ರು. ಕಾರಣ ಅವರ ಅಡ್ಮಿನಿಸ್ಟ್ರೇಷನ್. 1930-31 ನಡೆದಂತಹ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಥವಾ ಮೊದಲ ದುಂಡು ಮೇಜಿನ ಸಭೆಯಲ್ಲಿ ಆ ಸಭೆ ನಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಎಲ್ಲರ ಮುಂದೆ ಕೂಡ ಅಂದಿನ ಒಂದು ಬ್ರಿಟಿಷ್ ಅಧಿಕಾರಿಗಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮೈಸೂರ್ ಈಸ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಡ್ ಸ್ಟೇಟ್ ಇನ್ ದಿ ವರ್ಲ್ಡ್, ಎಂಟೈರ್ ವರ್ಲ್ಡ್. ಪ್ರಪಂಚದಲ್ಲಿ ಅತ್ಯದ್ಭುತವಾಗಿ ಒಂದು ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂತಹ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಯಾವುದು? ಮೈಸೂರು ರಾಜ್ಯ ಅಂತ ಹೇಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ತನ್ನ ಒಂದು ಘನತೆನ ಇದು ಕಾಪಾಡ್ಕೊಂಡ್ ಬಂದಿತ್ತು. ದಟ್ ವಾಸ್ ಆಲ್ ಬಿಕಾಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರ ಒಂದು ಕಾಂಟ್ರಿಬ್ಯೂಷನ್ ಹೇಳಕ್ ಶುರು ಮಾಡಿದ್ರೆ ಗೋಲ್ಡನ್ ಏಜ್ ಅಂತ ಸುಮ್ಮನೆ ಕರೆಯಲ್ಲ, ಹಲವಾರು ಡೆವಲಪ್ಮೆಂಟ್ಸ್ಗಳು ಕೊಡುಗೆಗಳು ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ವಾಣಿ ವಿಲಾಸ್ ಸಾಗರ್ ಡ್ಯಾಮ್ ಆಗಿರ್ಬೋದು, ಅಥವಾ ನಿಮ್ಗೆ ಯೂನಿವರ್ಸಿಟಿ ಆಫ್ ಮೈಸೂರು ಆರಂಭಿಸಿದ್ದಾಗಿರ್ಬೋದು, ಅಥವಾ ನೆಕ್ಸ್ಟ್ ಯಾವುದು ಒಳ್ಳೊಳ್ಳೆ ನಮ್ಮ ಬೆಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಲ್ಲಿ ಸ್ಟ್ರೀಟ್ ಲೈಟ್ ಕಂಡಂತಹ ಒಂದು ಟೌನ್ ಯಾವ್ದಾದ್ರು ಇದ್ರೆ, ನಗರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು. ಅದು ಕೂಡ ಇವರ ಒಂದು ಯುಗದಲ್ಲೇ ಆಗಿದ್ದು. ಈ ರೀತಿಯಾದಂತಹ ಹಲವಾರು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಆಳ್ವಿಕೆ. ಹಾಗಾಗಿ ಇದನ್ನ ಗೋಲ್ಡನ್ ಏಜ್ ಆಫ್ ಮೈಸೂರು ಅಂತ ಕರಿತೀವಿ, ರೈಟ್? ಇದನ್ನ ರಿಪೀಟಿಂಗ್ ಥೀಮ್ ಅಂತ ಕರಿತೀವಿ. ಕರ್ನಾಟಕ ಇತಿಹಾಸ ಅಂತ ಬಂದಾಗ ಮೈಸೂರು ಅರಸರು, ಅದರಲ್ಲೂ ಎಸ್ಪೆಷಲಿ ಇವರು, ಜೊತೆಗೆ ಮೈಸೂರು ದಿವಾನರು ಅಂತ ಬಂದಾಗ ವಿಶ್ವೇಶ್ವರಯ್ಯ ಸೇರಿದಂತೆ ಮಿರ್ಜಾಯಿಮ್ ಇಸ್ಮಾಯಿಲ್, ಈ ರೀತಿ ಸುಮಾರು 4 ರಿಂದ 5 ದಿವಾನರನ್ನ ಕೂಡ ನಾವು ಓದ್ಬೇಕಾಗುತ್ತೆ. ಫಾರ್ ಶ್ಯೂರ್
ಈ ವಿಭಾಗದಿಂದ 1 ಇಲ್ಲ 2 ಪ್ರಶ್ನೆಗಳು ಬಂದೇ ಬರುತ್ತೆ, ಯಾವ್ದಾದ್ರು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು. ಮುಳ್ಳಯ್ಯನಗಿರಿ ಹಿಲ್ಸ್ ಆರ್ ಲೊಕೇಟೆಡ್ ಇನ್ ಡ್ಯಾಶ್ ರೇಂಜಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂತ ಕೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ರಿಪೀಟಿಂಗ್ ಥೀಮು, ಮೌಂಟೇನ್ ರೇಂಜಸ್ ಮೇಲೆ ಪ್ರಶ್ನೆ ಶತಸಿದ್ಧ ಬಂದೇ ಬರುತ್ತೆ. ಒಂದು ನ್ಯಾಷನಲ್ ಮೌಂಟೇನ್ ರೇಂಜಸ್ ಅಂದ್ರೆ ಹಿಮಾಲಯ ಆಗಿರ್ಬೋದು, ಈಸ್ಟರ್ನ್ ಮೌಂಟೇನ್ ರೇಂಜಸ್ ಆಗಿರ್ಬೋದು, ನಾರ್ತ್ ಈಸ್ಟರ್ನ್ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಕರ್ನಾಟಕ ಸ್ಟೇಟ್ದು. ಸೊ ಅದ್ರ ಮೇಲೆ ಫಾರ್ ಶೋರ್ 1 ಇಲ್ಲ 2 ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಇಂಥ ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡೋ ಕೆಲಸ ಯಾರ್ದಾಗಿರ್ಬೇಕು, ನಮ್ದಾಗಿರ್ಬೇಕು, ರೈಟ್. ಸೊ ಇಲ್ಲಿ ಸೇಮ್ ಕ್ವಶನ್ ನಿಮ್ಗೆ 2019 ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೇಳಿದ್ರು, ಅಂಡ್ ಯಾವುದು RRB ಯಲ್ಲೂ ಕೂಡ ಸಿಮಿಲರ್ ಸೇಮ್ ಪ್ರಶ್ನೆಯನ್ನ ಕೇಳಿದ್ದಾರೆ, ರೈಟ್. ಮುಳ್ಳಯ್ಯನಗಿರಿ ಎಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಕರ್ನಾಟಕ ಇಲ್ಲಿ ಏನ್ ಕೇಳಿದ್ದಾರೆ, ಮುಳ್ಳಯ್ಯನಗಿರಿ ಎಲ್ಲಿ ಬರುತ್ತೆ, ಯಾವ ಒಂದು ಹಿಲ್ಸ್ ನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಚಂದ್ರದ್ರೋಣ ಹಿಲ್ಸ್ ಅಥವಾ ಬಾಬಾ ಬುಡನ್ ಹಿಲ್ ರೇಂಜು, ಚಂದ್ರದ್ರೋಣ ಹಿಲ್ ರೇಂಜ್ ಅಂತ ಕರಿತೀವಿ. ಅಂದ್ರೆ ಈ ಚಂದ್ರದ್ರೋಣ ಅಂದ್ರೆ ಅರ್ಧ ಚಂದ್ರನ ಆಕೃತಿಯನ್ನು ಹೊಂದಿರತಕ್ಕಂತಹ ಒಂದು ಪರ್ವತ ಶ್ರೇಣಿ ಅಂತ ಕರಿಬಹುದು, ರೈಟ್. ಸೊ ಇದನ್ನು ಕೂಡ ನಾವು PYQ ಬೇಸಿಸ್ ಮೇಲೆ ಅನಾಲಿಸಿಸ್ ಮಾಡಬಹುದು. ನೆಕ್ಸ್ಟ್ ಇದನ್ನ ನೋಡಿ, ಒನ್ಸ್ ಅಗೇನ್ RRB ಕ್ವಶನ್ ಇದು. ಇವೆರಡು ಕೂಡ 51 ಮತ್ತೆ 51 RRB, 52 UPSC ಸಿವಿಲ್ ಸರ್ವಿಸಸ್ ಕ್ವಶನ್. ಕ್ವಶನ್ ಏನಿದೆ, ಶುಭಮ್ ವಾಕ್ಸ್ 30 ಕಿಲೋಮೀಟರ್ ಅಟ್ ಅ ಸ್ಪೀಡ್ ಆಫ್ 6 ಕಿಲೋಮೀಟರ್ ಪರ್ ಅವರ್ ಅಂಡ್ ರಿಮೈನಿಂಗ್ 40 ಕಿಲೋಮೀಟರ್ ಇನ್ 5 hours. ಈಸ್ ಆವರೇಜ್ ಸ್ಪೀಡ್ ಫಾರ್ ದಿ ಎಂಟೈರ್ ಜರ್ನಿ. ಆವರೇಜ್ ಸ್ಪೀಡ್ ಕೇಳ್ತಾ ಇದ್ದಾರೆ ಫಾರ್ ಫಸ್ಟ್ 30 ಕಿಲೋಮೀಟರ್ಸ್. ಶುಭಮ್ ಸ್ಪೀಡ್ ಎಷ್ಟಿತ್ತು, 6 ಕಿಲೋಮೀಟರ್ ಪರ್ ಅವರ್. ಅರ್ಥ ಆಗ್ತಾ ಇದೆಯಾ? 6 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಟೈಮ್ ಎಷ್ಟು ತಗೊಂಡ ಅವನು. ನಮ್ಗೆ ಏನ್ ಬೇಕು ಅಂದ್ರೆ ಇಲ್ಲಿ ಆವರೇಜ್ ಸ್ಪೀಡ್ ಬೇಕು ಅಂದ್ರೆ ಫಾರ್ಮುಲಾ ಏನಿದೆಪ್ಪ, ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್ ಟೇಕನ್, D/T. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, 30 + 40 ಇದೆ, 30 + 40. ನಮಗೆ ಟೋಟಲ್ ಟೈಮ್ ಬೇಕು. ಇಲ್ಲಿ ನೆಕ್ಸ್ಟ್ 40 ಕಿಲೋಮೀಟರ್ಸ್ಗೆ ಡೈರೆಕ್ಟ್ ಟೈಮ್ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಅದು ಸ್ಪೀಡ್ ಎಲ್ಲ ಟೈಮು. ಹಾಗಾಗಿ 5 hours 5 ಗಂಟೆಯಿಂದ ಗೊತ್ತಾಗಿದೆ. ಈಗ ಮೊದಲ 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಲಿಕ್ಕೆ ಅವ್ನು ತೆಗೆದುಕೊಂಡಂತಹ ಸಮಯ ಅಥವಾ ಟೈಮ್ ನಾವು ಕಂಡುಹಿಡಿಬೇಕು. ಸೊ ಹಾಗಾಗಿ ನಮ್ಗೆ ಏನ್ ಗೊತ್ತಿಲ್ಲಿ, ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಗೊತ್ತು. ಸೊ 30 / 6, 30 / 6 ಮಾಡಿದ್ರೆ 5 ಬರುತ್ತೆ. ಆನ್ಸರ್ ಬಂತು 70 / 10. ಸೊ ಆನ್ಸರ್ ಇಸ್ 7 ಕಿಲೋಮೀಟರ್ per hour, right? ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿ ಲೆಟರ್ಸ್ ಆಫ್ ಡೆಲ್ಲಿ ಬಿ ಅರೇಂಜ್ಡ್? ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿ ಲೆಟರ್ಸ್ ಆಫ್ ಡೆಲ್ಲಿ ಬಿ ಅರೇಂಜ್ಡ್? ಸೊ ಇದಕ್ಕೆ n ಫ್ಯಾಕ್ಟೋರಿಯಲ್ ಫಾರ್ಮುಲಾ ಅಲ್ವಾ. ಎಷ್ಟಿದೆ, 1 2 3 4 5, 5 ಫ್ಯಾಕ್ಟೋರಿಯಲ್. ಸೊ 5 ಫ್ಯಾಕ್ಟೋರಿಯಲ್, 5 × 4 × 3 × 2 × 1, 5 × 4 × 3 × 2 × 1 ಎಷ್ಟಾಗುತ್ತೆ? 5 × 4 20, 23 60, 62 120. ಸೊ ಸಿ ಇಸ್ ದಿ ಆನ್ಸರ್. ಸೇಮ್ ಕ್ವಶನ್ ಅನ್ನ UPSC ಸಿವಿಲ್ ಸರ್ವಿಸಸ್ 2020ರ UPSC CSAT ಅಲ್ಲಿ ಸಿಮಿಲರ್ ಪ್ರಶ್ನೆ ಕೇಳಿದ್ರು. ಒಂದೇನು ಬದಲಾವಣೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದು ಈಚ್ ವರ್ಡ್ ಹ್ಯಾಸ್ ಟು ಎಂಡ್ ವಿತ್ D and so each letter has to start with, each word has to start with D and end with I. ಅಂದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ, ಸೇಮ್ ಕ್ವಶನ್ ಬಟ್ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ, 5 ಲೆಟರ್ ಇದೆ. ಈ 5 ಲೆಟರ್ ಅಲ್ಲಿ 3 ಲೆಟರ್ ಅನ್ನ ನೀವು ಮಾತ್ರ ಬದಲಾವಣೆ ಮಾಡಬಹುದು ಅಥವಾ ರಿಅರೇಂಜ್ ಮಾಡಬಹುದು. ಯಾಕಂದ್ರೆ ಫಸ್ಟ್ ಲೆಟರ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ D ಇರಬೇಕು, ಲಾಸ್ಟ್ ಪ್ಲೇಸ್ ಅಲ್ಲಿ I ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನ್ ಬರುತ್ತೆ ಕಮೆಂಟ್ ಮಾಡಿ ನೋಡೋಣ. ಕ್ಯಾನ್ ಯು ಕಮೆಂಟ್? ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 53. ಇದು ಕೂಡ ಮೆಂಟಲ್ ಎಬಿಲಿಟಿ ಕ್ವಶನ್. ಇಟ್ಸ್ ಅ ವೆರಿ ಈಸಿ ಕ್ವಶನ್ ಅಂತ ಕೇಳ್ಬೋದು. ಇಂಥ ಪ್ರಶ್ನೆಗೆ ನೀವು ಏನು ಪೆನ್ನು ಪೇಪರ್ ಯೂಸ್ ಮಾಡುವಂತ ಅವಶ್ಯಕತೆನೇ ಬರಲ್ಲ. ಇಫ್ ರೀಟಾ ಈಸ್ ಇನ್ ದಿ ವೆಸ್ಟ್ ಆಫ್ ಸೀತಾ, ಇಲ್ಲಿ ಸೀತಾ ಇದ್ದಾಳೆ, ಇಲ್ಲಿ ರೀಟಾ ಇದ್ದಾಳೆ, ಎಲ್ಲಿ ವೆಸ್ಟ್ ಆಫ್ ಸೀತಾ. ಇಲ್ಲಿ ಸೀತಾ ಇದ್ದಾಳೆ ಅಂದ್ರೆ ಸೀತಾ ಎಡಗಡೆಗೆ ವೆಸ್ಟ್ ಆಗುತ್ತೆ. ಸೊ ಇಲ್ಲಿ ರೀಟಾ ಇದ್ದಾಳೆ ಅಂಡ್ ಕೀರ್ತಿ ಅನ್ನೋಳು ಸೀತಾನ ನಾರ್ತ್ಗಿದ್ದಾಳೆ. ನಾರ್ತ್ಗಿದ್ದಾಳೆ. ಸೊ ಇನ್ ವಾಟ್ ಡೈರೆಕ್ಷನ್ ಈಸ್ ಕೀರ್ತಿ ವಿತ್ ರೆಸ್ಪೆಕ್ಟ್ ಟು ರೀಟಾ? ಕೀರ್ತಿ ರೀಟಾಳಿಗೆ ಹೋಲಿಸಿದರೆ ಯಾವ ದಿಕ್ಕಿನಲ್ಲಿ ಇದ್ದಾಳೆ ಅಂತ ಕೇಳ್ತಾ ಇದ್ದಾರೆ. ಸೊ ರೀಟಾಗೆ ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಕೀರ್ತಿ ಇದ್ದಾಳೆ. ಹಾಗಾಗಿ ಆನ್ಸರ್ ಇಸ್ ನಾರ್ತ್ ಈಸ್ಟ್. ನೆಕ್ಸ್ಟ್ ಕ್ವಶನ್ ಹೃದಯ ಸ್ಕೀಮ್ ಅಲ್ಲಿ ಇತ್ತು. ಈ ಹೃದಯ ಸ್ಕೀಮ್ ಕ್ವಶನ್ ಮಿಸ್ ಆಗಿದೆ. ಏನ್ ಕೇಳಿದ್ರು, ಹೃದಯ ಸ್ಕೀಮ್ ಅಂತ 2016ರಲ್ಲಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಲಾಂಚ್ ಮಾಡಿತ್ತು. ಆ
ಹೃದಯ್ ಸ್ಕೀಮ್ನ ಫುಲ್ ಫಾರ್ಮ್ ಕೇಳಿದ್ರು. ಹೃದಯ್ ಸ್ಕೀಮ್ನ ಫುಲ್ ಫಾರ್ಮ್ ಅನ್ನ ಕೇಳಿದ್ರು. ಸೊ ಯಾರಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದಾ ಹೃದಯ್ ಸ್ಕೀಮ್ನ ಫುಲ್ ಫಾರ್ಮ್ ಏನಾಗಿತ್ತು ಅಂತ ಹೇಳ್ಬಿಟ್ಟು. 2016ರಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಈ ಹೆರಿಟೇಜ್ ಸಿಟೀಸ್ ಅನ್ನ ಅಥವಾ ಹೆರಿಟೇಜ್ ಸ್ಥಳಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿತ್ತು. ಇದರ ಫುಲ್ ಫಾರ್ಮ್ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಷನ್ ಯೋಜನಾ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಷನ್ ಯೋಜನಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಕೂಡ ನಿಮ್ಗೆ ಯಾವುದು RRB ಅಲ್ಲಿ ಬಂದಿತ್ತು. RRB ಅಲ್ಲಿ ಯಾವ ರೀತಿ ಕೇಳಿದ್ರು, ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರು. ಅರ್ಥ ಆಗ್ತದೆಯಾ? ಸೊ ಈ ಡಿಕೋಡಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಕ್ಲಾಸಸ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ತಯಾರಿ ಈ ರೀತಿ ಕೂಡ ಮಾಡಬಹುದು ಅಲ್ಲ, ಈ ರೀತಿ ಕೂಡ ಮಾಡಬೇಕು. ಪಾರಂಪರಿಕವಾಗಿ ನಾವು ಏನು ಓದ್ತಾ ಇದ್ವಿ ಟ್ರೆಡಿಷನಲ್ ಆಗಿ ಅದನ್ನೂ ಬೇಕು, ಅದ್ರ ಜೊತೆಗೆ ಈ ರೀತಿಯಾದಂತಹ ಸ್ಮಾರ್ಟ್ ಅಪ್ರೋಚ್ ಕೂಡ ಇಟ್ಕೊಳ್ಬೇಕು. ನೀವು 10 ಟೀಚರ್ಸ್ ಹತ್ರ 10 ಬಗೆಯ ಸ್ಟ್ರಾಟಜಿ ತಿಳ್ಕೊಂಡು ಕನ್ಫ್ಯೂಸ್ ಆಗಿ ಎಲ್ಲ ಮಾಡಕ್ ಹೋಗಿ ಫೇಲ್ ಆಗಿ ಎಕ್ಸಾಮ್ ಅಲ್ಲಿ ಕಮ್ಮಿ ಸ್ಕೋರ್ ಮಾಡೋದಲ್ಲ. ಕರೆಕ್ಟ್ ಆಗಿ ಒಂದೇ ಸ್ಟ್ರಾಟಜಿ ಹಿಡ್ಕೋಬೇಕು. ಈ ತರ ಡಿಕೋಡಿಂಗ್ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಕೋಬೇಕು. ಪ್ರತಿ ಥೀಮ್ಸ್ ಅನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಆ ಥೀಮ್ಸ್ ಜೊತೆಗೆ ಸುಮಾರು 5 ವರ್ಷಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೂಡ ಒಂದ್ ಕಡೆ ಶೇಖರಣೆ ಮಾಡ್ಕೊಂಡು ಅದನ್ನ ಪದೇ ಪದೇ ರಿವಿಷನ್ ಮಾಡ್ಕೋಬೇಕು. ಜೊತೆಗೆ ನೀವು ಟೆಸ್ಟ್ಗಳನ್ನ ಕೂಡ ಸರಿಯಾದಂತ ಟೆಸ್ಟ್ಗಳನ್ನ ಕೂಡ ತಗೊಳ್ಬೇಕು. ಸೊ ಈ ರೀತಿ ಮಾಡಿದಾಗ ಮಾತ್ರ ನಿಮ್ಮ ಒಂದು ಸಕ್ಸಸ್ ಏನಾಗುತ್ತೆ, ಖಚಿತ ಆಗುತ್ತೆ. ರೈಟ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಮತ್ತೊಂದು ಕ್ಲಾಸಸ್ ಜುಲೈ 1ರಿಂದ ಆರಂಭ ಆಗ್ತಾ ಇದೆ. ಯಾರಾದರೂ ಜಾಯ್ನ್ ಆಗೋದಿದ್ರೆ ನೀವು ಆದಷ್ಟು ಬೇಗ ಆಗಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಔಟ್ ರಿಯಲಿ ಫಾಸ್ಟ್. ಸೆಕೆಂಡ್ ಬ್ಯಾಚ್ ಜುಲೈ 10ರಿಂದ ಆರಂಭ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ.